ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 83ನೇ ತಿರುನಾಮ ಕೃತಘ್ನಃ. 39ನೇ ಆದಿತ್ಯ ತಿರುನಾಮದಲ್ಲಿ ದುಶ್ಯಾಸನನು ಸಭೆಯಲ್ಲಿ ದ್ರೌಪದಿಯನ್ನು ಅವಮಾನಿಸಲು ಯತ್ನಿಸಿದಾಗ ಕೃಷ್ಣನು ಅವಳನ್ನು ಕಾಪಾಡಿ ಅಂತ್ಯವಿಲ್ಲದ ಸೀರೆ ನೀಡಿ ರಕ್ಷಿಸಿದನು ಎಂದು ಹೇಳಲಾಗಿದೆ. ಒಮ್ಮೆ ಕೃಷ್ಣನು ಈ ಘಟನೆಯ ಬಗ್ಗೆ ತನ್ನ ಪ್ರಿಯ ಸ್ನೇಹಿತನಾದ ಉದ್ಧವನೊಂದಿಗೆ ಹಂಚಿಕೊಂಡನು. ನನ್ನ ಭಕ್ತರು ನನ್ನನ್ನು ಕೊರವೊನ್ನುಮಿಲ್ಲದ ಗೋವಿಂದ ಎಂದು ಕೊಂಡಾಡುತ್ತಾರೆ, ಅಂದರೆ ಯಾವುದೇ ಕೊರತೆ ಇಲ್ಲದವನು ಎಂದು ಅರ್ಥ. ಆದರೆ ನನ್ನ ಮೇಲೆ ಒಂದು ದೊಡ್ಡ ಋಣದ ಭಾರ ಇದೆ ಎಂದು ಹೇಳಿದನು. ಉದ್ಧವನು ಕಾಳಜಿಯಿಂದ ಯಾವುದರ ಬಗ್ಗೆ ಕೃಷ್ಣ ಎಂದು ಕೇಳಿದನು. ದ್ರೌಪದಿ ಸಭೆಯಲ್ಲಿ ಭಕ್ತಿಯಿಂದ ಗೋವಿಂದ ಎಂದು ನನ್ನನ್ನು ಕರೆಯುತ್ತಾ ಮಾಡಿದ ಅಸಹಾಯಕದ ಕೂಗು ನನ್ನ ಮನಸ್ಸಿನಲ್ಲಿ ಇನ್ನೂ ಉಳಿದಿದೆ. ಅದು ಬಡ್ಡಿಯೊಂದಿಗೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವ ಋಣದಂತೆ ನನಗೆ ಅನಿಸುತ್ತಿದೆ ಎಂದು ಕೃಷ್ಣನು ಭಾರವಾದ ಹೃದಯದಿಂದ ಹೇಳಿದನು. ಉದ್ಧವನು ಗೊಂದಲದಿಂದ ನನಗೆ ಅರ್ಥವಾಗುತ್ತಿಲ್ಲ ಎಂದು ಹೇಳಿದನು. ಆಗ ಕೃಷ್ಣನು, ಪಾಂಡವರು ರಾಜಸೂಯ ಯಾಗವನ್ನು ಮಾಡಿದಾಗ ಅನೇಕ ಋಷಿಗಳನ್ನು ಆಹ್ವಾನಿಸಿದ್ದರು. ಅವರಿಗೆ ಸೇವೆ ಮಾಡಲು ನಾನು ಹಣ್ಣುಗಳನ್ನು ಕತ್ತರಿಸುತ್ತಿದ್ದೆ. ಆಗ ಕತ್ತಿಯಿಂದ ನನ್ನ ಬೆರಳಿಗೆ ಗಾಯವಾಯಿತು. ಆ ಕ್ಷಣದಲ್ಲೇ ದ್ರೌಪದಿ ತನ್ನ ಸೀರೆಯ ಒಂದು ತುಂಡನ್ನು ಕತ್ತರಿಸಿ ನನ್ನ ಗಾಯಕ್ಕೆ ಕಟ್ಟಿದಳು. ಅವಳ ಆ ಭಕ್ತಿಗೆ ನಾನು ಸರಿಯಾದ ಪ್ರತಿಫಲ ನೀಡಿಲ್ಲ ಎಂಬುದು ನನ್ನ ಮನಸ್ಸಿಗೆ ನೋವಾಗುತ್ತಿದೆ ಎಂದು ವಿವರಿಸಿದನು. ಆದರೆ ಕೃಷ್ಣ ಅವಳನ್ನು ಅವಮಾನಿಸಲು ಯತ್ನಿಸಿದಾಗ ನೀನು ಅವಳಿಗೆ ಅಂತ್ಯವಿಲ್ಲದ ಸೀರೆ ನೀಡಿ ಕಾಪಾಡಿದೆಯಲ್ಲವೇ ಎಂದು ಉದ್ಧವನು ಪ್ರಶ್ನಿಸಿದನು. ಅದಕ್ಕೆ ಕೃಷ್ಣನು, ಅದು ಗೋವಿಂದ ಎಂಬ ನಾಮದ ಶಕ್ತಿಯೇ ತನ್ನ ಕೆಲಸವನ್ನು ಮಾಡಿದ್ದು. ನನಗಾಗಿ ಅಷ್ಟು ಮಾಡಿದ ದ್ರೌಪದಿಗೆ ನಾನು ಮಾಡಿದ್ದು ತುಂಬಾ ಕಡಿಮೆ ಎಂದು ಕೃಷ್ಣನು ಪಶ್ಚಾತ್ತಾಪದಿಂದ ಹೇಳಿದನು. ಕೃಷ್ಣನು ಈ ರೀತಿ ಅನುಭವಿಸಲು ಕಾರಣವೇನೆಂದರೆ ಭಗವಂತನ ಸ್ವಭಾವವೇ ಹಾಗೆ. ಭಕ್ತನು ಮಾಡುವ ಅತಿ ಸಣ್ಣ ಕೈಂಕರ್ಯವನ್ನು ಅವನು ಬಹಳ ಮಹತ್ವದ ಸೇವೆಯಾಗಿ ನೋಡುತ್ತಾನೆ. ಅವನು ಕೊಡುವ ಆಶೀರ್ವಾದ ಎಷ್ಟೇ ದೊಡ್ಡದಾಗಿದ್ದರೂ ಭಕ್ತರ ಭಕ್ತಿಗೆ ಹೋಲಿಸಿದರೆ ಅದು ಸಾಕಾಗುವುದಿಲ್ಲವೆಂದು ಅವನಿಗೆ ಅನಿಸುತ್ತದೆ. ಆ ಕಾರಣದಿಂದ ಕೃಷ್ಣನು ಭಕ್ತರಿಗಾಗಿ ಎಷ್ಟೇ ಅದ್ಭುತ ಕಾರ್ಯಗಳನ್ನು ಮಾಡಿದ್ದರೂ ಅವನು ತನ್ನ ಸಾಧನೆ ಎಂದು ಹೇಳುವುದಿಲ್ಲ. ಬದಲಾಗಿ ಗೋವಿಂದ ಎಂಬ ದಿವ್ಯ ನಾಮದ ಶಕ್ತಿಯೇ ಅದನ್ನು ನೆರವೇರಿಸಿದೆ ಎಂದು ತಿಳಿಸುತ್ತಾನೆ. ದೈವನಾಮಗಳಲ್ಲಿ ಅಪಾರ ಶಕ್ತಿ ಇದೆ, ಆದರೆ ಆ ಶಕ್ತಿ ಭಗವಂತನ ಮಹಿಮೆ ಮತ್ತು ಶ್ರೇಷ್ಠ ಗುಣಗಳಿಂದಲೇ ಹುಟ್ಟುತ್ತದೆ. ಕೃತಘ್ನಃ ಎಂದರೆ ಉಪಕಾರಗಳನ್ನು ಮರೆಯದವನು ಎಂದು ಅರ್ಥ. ನಾವು ಪ್ರತಿದಿನ ಕೃತಜ್ಞಾಯ ನಮಃ ಎಂದು ಜಪಿಸಿದರೆ ಭಗವಂತನು ನಮ್ಮಿಂದ ನಡೆಯುವ ಸಣ್ಣ ಕೈಂಕರ್ಯಗಳಿಗೂ ತನ್ನ ಅತ್ಯುತ್ತಮ ಆಶೀರ್ವಾದವನ್ನು ಕರುಣಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.